ಎಆರ್ಎಂಪಿಯು ಕಾಲೇಜಿನ ಶ್ರೇಯೋಸ್ತು ಕಾರ್ಯಕ್ರಮ ಶಿಡ್ಲಘಟ್ಟ ನಗರದ ಹೊರವಲಯದ ಹಂಡಿಗನಾಳ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಎಆರ್ಎಂಪಿಯು ಕಾಲೇಜು ವತಿಯಿಂದ 2024ನೇ ಸಾಲಿನ ಶ್ರೇಯೋಸ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೂತನ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಆಗಮಿಸಿದ್ರು. ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಬೇಕು. ಜೀವನದಲ್ಲಿ ಆಯ್ಕೆಗಳು ನಮ್ಮದೇ ಆಗಿರುತ್ತದೆ, ಆದರೆ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ವಿದ್ಯಾರ್ಥಿ ಜೀವನವು ನಿಮ್ಮ ಜೀವನದ ಅತ್ಯಮೂಲ್ಯ ಭಾಗವಾಗಿದೆ ಎಂದರು. ಪೋಷಕರು ಸಹ ತಮ್ಮ ಮಕ್ಕಳೊಂದಿಗೆ ಸ್ನೇಹಿತರಂತೆ ಇರಬೇಕು. ನಿಮ್ಮ ಭವಿಷ್ಯವನ್ನು ನೀವು ಉತ್ತಮವಾಗಿ ರೂಪಿಸಿಕೊಳ್ಳುವುದರ ಜೊತೆಗೆ ಸ್ಪರ್ಧಾತ್ಮಕ ಯುಗದಲ್ಲಿ ತಾವು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂದರು. ಅಹಿಂಸಾ ನಟ ಚೇತನ್ ಮಾತನಾಡ್ತಾ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಹೋರಾಟದ ಸಂಘಟನಾತ್ಮಕ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸಮಾಜಕ್ಕೆ ಪ್ರತಿಯೊಬ್ಬರು ನಮ್ಮದೇ ಆದ ಕೊಡುಗೆ ಕೊಡಬೇಕು. ಎಲ್ಲರೂ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡುವಂತವರಾಗಬೇಕು ಎಂದರು. ಆಳುವ ವರ್ಗವೇ ಆಳ್ತಿರೋದು ಅನ್ಯಾಯ ಇತಿಹಾಸ ಹಾಗೂ ಸಂವಿಧಾನವನ್ನು ಎಲ್ಲರೂ ಓದಬೇಕು. ವಿದ್ಯಾರ್ಥಿಗಳು ವೈಜ್ಞಾನಿಕ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಸಮಾಜದ ಆಗುಹೋಗುಗಳ ಬಗ್ಗೆ ಅರಿವು ಇರಬೇಕು. ಸಮಾಜದ ಸಮಸ್ಯೆಗಳ ಕುರಿತು ಜಾಗೃತರಾಗಬೇಕು. ಸಮಾಜವನ್ನು ಪ್ರತಿಯೊಬ್ಬರು ನಿರ್ಮಿಸಬೇಕು. ಉತ್ತಮ ಆಲೋಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅಸಮಾನತೆಯನ್ನು ಹೋಗಲಾಡಿಸಬೇಕು. ವಿಷಕಾರಿ ಪುರುಷತ್ವದ ವಿರುದ್ಧ ಎಲ್ಲರೂ ಧ್ವನಿ ಎತ್ತಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ದೇವರಮಳ್ಳೂರು ಮಹೇಶ್ ನೇತೃತ್ವದಲ್ಲಿ ಜಾನಪದ ಹಾಡುಗಳ ಗಾಯನ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್, ಇಸ್ರೋ ವಿಜ್ಞಾನಿ ಗುರಪ್ಪ, ಕನ್ನಡ ಚಲನಚಿತ್ರ ನಟ ಅಹಿಂಸಾ ಚೇತನ್, ಶಾರದಾ ಶಾಲಾ ವಿದ್ಯಾಸಂಸ್ಥೆ ಅಧ್ಯಕ್ಷರು ಮುನಿರತ್ನಂ, ಉಚ್ಚ ನ್ಯಾಯಾಲಯ ವಕೀಲರು ಹರಿರಾಮ್, ಡಾಲ್ಫಿನ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಜಿಲ್ಲಾ ನಾಗರಾಜ್, ಗುತ್ತಿಗೆದಾರರು ಟಿಕೆ ನಟರಾಜ್ ಮತ್ತಿತರರು ಹಾಜರಿದ್ದರು. ತುಂಬಾ ನವಿಲ್ ತರ ಕಾಣ್ತದೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ನಿಮಗೆ ಹೇಳ್ತಿರೋದು ನಾನು 18 ಇಯರ್ಸ್ ಏಜ್ ಇದೆಯಲ್ಲ, ಮೋಸ್ಟ್ ಡೇಂಜರಸ್ ಏಜ್ ಲೈಫಲ್ಲಿ. 18 to 21 ಕಂಟ್ರೋಲ್ ಮಾಡಿದ್ರೆ ನೀವು ಭವಿಷ್ಯದಲ್ಲಿ ಈ ವೇದಿಕೆಯಲ್ಲಿರೋರು ಒಬ್ಬರಾಗ್ಬೋದು. ನಾಳೆ ನೀವು ಸಹ ವೇದಿಕೆ ಕರೆದು ನಿಮಗೆ ಸನ್ಮಾನ ಮಾಡುವಂತ ಅವಕಾಶ ಸಿಗುತ್ತೆ. ಅದಕ್ಕೆ 18 to 21 ನೀವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಮ ಉಜ್ವಲವಾದ ಭವಿಷ್ಯ, ನಿಮ್ಮ ಕನಸು, ನಿಮ್ಮ ಗುರಿ ತಲುಪಲಿಕ್ಕೆ ಹತ್ತಿರಕ್ಕೆ ಹೋಗ್ತೀರಾ. ಈ ಏಜಲ್ಲಿ ನೀವು ಒಂದು ತಪ್ಪು ಮಾಡಿದ್ರೆ ಅಂದ್ರೆ ಏನಾಗುತ್ತೆ? ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ, ಒಂದು ಮದುವೆ ಮಾಡ್ತಾರೆ, ನಿಮ್ಮ ಕನಸು ನುಚ್ಚು ನೂರು ಆಗುತ್ತೆ. ಗ್ರಾಮಾಂತರ ಭಾಗದಲ್ಲಿ ರೈತರ ಮನೆಗೆ ಹೋದ್ರೆ ಅಲ್ಲಿ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ತಪ್ಪಿ ಬೆಂಗಳೂರಲ್ಲಿ ಏನಾದ್ರು ಮದುವೆ ಆದಾಗ ಗಾರ್ಮೆಂಟ್ಸ್ ಅಲ್ಲೋ ಎಲ್ಲಾದ್ರೂ ಒಂದು ಕೆಲಸ ಮಾಡ್ಬೇಕಾಗಿ ಬರುತ್ತೆ. 12ರಿಂದ 15 ನಿಮ್ಮ ಕನಸನ್ನ ನುಚ್ಚು ನೂರಾದ್ರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಒಂದು ಫೈನ್ ಡೇ ನೀವು ಪೇರೆಂಟ್ ಆಗೇ ಆಗ್ತಿರೋದು. ನಾವೆಲ್ಲ ಪೇರೆಂಟ್ ಆಗಿದ್ದೀವಿ, ಅದೇ ತರ ನೀವು ಪೇರೆಂಟ್ ಆಗ್ತೀವಿ. ಇವತ್ತು ನಿಮ್ಮ ಮಕ್ಕಳು ಅಲ್ಲೊಂದು 4 ಜನ ತಾಯಂದ್ರೆ ಕೈ ಹಾಕಿದ್ರು, ನಾವು ಬಂದಿದ್ದೀವಿ ಅಂತ. ಬೆಂಗಳೂರಲ್ಲಿ PTA ಮೀಟಿಂಗ್ ಅಥವಾ ಈ ತರದ ಕಾರ್ಯಕ್ರಮ ಕರೆದ್ರೆ ಕಂಪಲ್ಸರಿ ಒಂದು ಪೇರೆಂಟ್ ಬರ್ತಾರೆ. ಗ್ರಾಮಾಂತರ ಭಾಗದಲ್ಲಿ ಬಂದ್ರೆ ನಿಮಗೆ ಅದು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ ಕೆಲಸಗಳೇ ನಿಮಗೆ ಜಾಸ್ತಿ. 1 ಡೇ ಪರ್ ಇಯರ್, ಒಂದು ದಿವಸ ವರ್ಷದಲ್ಲಿ 1 ದಿವಸ ನಿಮ್ಮ ಮಕ್ಕಳ ಆಕ್ಟಿವಿಟೀಸ್ ನೋಡ್ಲಿಕ್ಕೆ ನೀವು ಬರಬೇಕಾಗಿ ಬರುತ್ತೆ. ನೀವು ಪೇರೆಂಟ್ಸು ನಿಮ್ಮ ಮಕ್ಕಳ ಜೊತೆಯಲ್ಲಿ ಸ್ನೇಹಿತರ ತರ ವರ್ತನೆ ಮಾಡಬೇಕಾಗುತ್ತೆ. ಆ ವಯಸ್ಸು ಯಾವ್ದಂತ ಪ್ರೇಮಿಗಳು ಅಂತೀವಿ, ಇನ್ನೊಂದು ಕಡೆ ದೇಶದ್ರೋಹಿ, ದೇಶ ವಿರೋಧಿಗಳು ಬಹಳ ಸುಲಭವಾಗಿ ಮಾತಾಡ್ತೀವಿ. ಇವತ್ತು ದೇಶ ಅಂದ್ರೆ ಏನು? ದೇಶ ಅಂದ್ರೆ ಜನರನ್ನ ಮೀರಿತು, ದೇಶ ಅಂದ್ರೆ ಸರ್ಕಾರಗಳು ಮೀರಿತು, ದೇಶ ಅಂದ್ರೆ ಗಡಿಗಳು ಮೀರಿತು. ದೇಶ ಅಂದ್ರೆ ಏನಾದರೂ ಇದ್ರೆ ಅದು ಒಂದು ಕಲ್ಪನೆ, ಪರಿಕಲ್ಪನೆ. ನೇಷನ್ ಇಸ್ ದಿ ಇಮ್ಯಾಜಿನೇಷನ್. ನೇಷನ್ ಇಮ್ಯಾಜಿನೇಷನ್ ಒಂದೇ ಪದದಲ್ಲಿ ನೋಡಿ 2 ಪದ ಇದೆ. ನೇಷನ್ ಇಸ್ ಇಮ್ಯಾಜಿನೇಷನ್. ಇವತ್ತು ನಮಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇದೆ. ಅದು ನಮಗೆ ಮುಸಲ್ಮಾನರನ್ನ, ಕ್ರೈಸ್ತರನ್ನ ಕಡೆಗಣಿಸಿ ಒಂದು ಸುಳ್ಳು ಭ್ರಮೆಯ ಹಿಂದೂ ನಾವೆಲ್ಲ ಒಂದು ಅಂತ ಇದ್ದಾರೆ. ದಲಿತರು, ಆದಿವಾಸಿಗಳು, ಎಷ್ಟೋ ಜನಾಂಗದವರು ಹಿಂದೂಗಳಲ್ಲ, ನಾವೆಲ್ಲ ಸಮಾನತಾವಾದಿಗಳಾಗಲ್ಲ. ಅದಲ್ಲದೆ ಒಂದು ರಾಮರಾಜ್ಯದ ಕಲ್ಪನೆ ಇವತ್ತಿನ ದಿನ ರಾಜ್ಯ ಸರ್ಕಾರದಲ್ಲಿದೆ. ರಾಮರಾಜ್ಯ ನಮ್ಗೆ ಏನಾಗಿತ್ತು ನಾವು ನೋಡ್ತೇವೆ. ನಮ್ಗೆ ರಾಮಾಯಣ ಕಥೆ ಎಲ್ಲರೂ ಗೊತ್ತಿದೆ. ಅಯೋಧ್ಯೆಯಲ್ಲಿ ಆದಿಯನ್ನು ಇರ್ತಾರೆ, ನಾವೆಲ್ಲ ಕೋತಿಗಳಾಗ್ತೀವಿ ಕಿಷ್ಕಿಂಧದಲ್ಲಿ. ಆಮೇಲೆ ದಕ್ಷಿಣಕ್ಕೆ ಹೋದ ರಾಕ್ಷಸರಾಗ್ತಾರೆ, ಸೀತನ ಅಗ್ನಿ ಪರೀಕ್ಷೆ ಮಾಡ್ತಾರೆ. ಶೂದ್ರ ಶಂಭುಕ ಜ್ಞಾನ ಪಡಿಬೇಕಂದ್ರೆ ರಾಮ ತಲೆ ಕಡಿತಾರೆ. ಶೂರ್ಪನಖಿನ ಹೀಯಾಳಿಸ್ತಾರೆ, ಅವಮಾನಿಸ್ತಾರೆ. ಇದು ನಮ್ಗೆ ಗೊತ್ತಿದೆ ರಾಮಾಯಣ. ಈ ರಾಮರಾಜ್ಯ ನಮಗೆ ಬೇಕಾ? ಖಂಡಿತ ಬೇಡ. ನಮಗೆ ಯಾವ್ದಾದ್ರು ಬೇಕಿದ್ರೆ ಅದು ಸಂವಿಧಾನದ ಪೀಠಿಕೆಗಳಿರುವ ಸಮಾನತೆ, ನ್ಯಾಯ, ಧರ್ಮನಿರಪೇಕ್ಷತೆ, ಸಮಾಜವಾದ, ಈ ಆಲೋಚನೆಗಳು, ಅದರಿಂದ ಉತ್ತಮ ಸಮಾಜ ಅನ್ನೋದು ಆ ಹಾದಿನಲ್ಲೇ ನಾವು ನಡೀಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಜೊತೆ ARM PU ಕಾಲೇಜಿನಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ಅವಕಾಶ